यादगीर केएसआरटीसी के वरिष्ठ कर्मचारी महबूब अली 40 साल की सेवा के बाद सेवानिवृत्त। यादगीर कर्नाटक राज्य सड़क परिवहन निगम केएसआरटीसी के वरिष्ठ कर्मचारी व अजीज कॉलोनी निवासी महबूब अली साहब की 40 साल की शानदार सेवाओं के सम्मान में एक विदाई समारोह का आयोजन किया गया। वर्ष 1985 में सेवा शुरू करने वाले महबूब अली साहब 31 मई 2026 को सेवानिवृत्त हुए। इस अवसर पर डिपो मैनेजर श्री रमेश तालीकोटी और एओएडीएम श्री साई बन्ना ने उनकी ईमानदारी और कड़ी मेहनत की सराहना करते हुए उनकी सेवाओं को विभाग के लिए गौरवपूर्ण बताया। समारोह में ईएसटी सुपरवाइजर श्री प्रशांत कुमार, श्री देवेंद्र अप्पा डीसीसी और श्री आमिर खान केकेआरटीसी सहित कई अधिकारी व कर्मचारी मौजूद थे। सभी सहयोगियों ने महबूब अली साहब को विदाई देते हुए उनके उत्तम स्वास्थ्य और सुखी भविष्य की कामना की। ನಮ್ಮಲ್ಲಿ महबूब अली ಅವರು ನಾವು 6 ತಿಂಗಳಿಂದ ಬಂದಾಗ ಇವರಿಗೆ ಅನಾರೋಗ್ಯ ಕಾರಣದಿಂದ ಕೆಲಸ ಮಾಡ್ತಾ ಇದ್ದೀವಿ। ಹೀಗಾಗಿ ಇವ್ರ ಬಗ್ಗೆ ನಮ್ಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ, ಬಟ್ ಆದ್ರೆ ಒಳ್ಳೆಯ ಮನುಷ್ಯ ಸ್ವಭಾವ ನಾನು ತಿಳಿದಂಗೆ ನಾನು ಅವ್ರ ಜೊತೆ ಮಾತಾಡೋದೇ ಕಡಿಮೆ ಭಾಳ, ಹೀಗಾಗಿ ಅಷ್ಟೊಂದು ಅವ್ರದ್ದು ನಮ್ಗೆ ಒಡನಾಟಿಲ್ಲ। ನಿವೃತ್ತಿ ಅನ್ನೋದು ಅನಿವಾರ್ಯ, ಹೀಗಾಗಿ ಅವ್ರ ವಯಸ್ಸಾಯ್ತು, ಹೀಗಾಗಿ ನಿವೃತ್ತಿ ಆಗ್ತಾ ಇದ್ದಾರೆ। ಮುಂದಿನ ದಿನಗಳಲ್ಲಿ ಆರೋಗ್ಯನ ಕಾಪಾಡ್ಕೊಂಡು ಚೆನ್ನಾಗಿ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಮೈಲೂರಲ್ಲಿ ಹಿರಿಯ ಚಾಲಕರು ಇವರು ನಮ್ಮ ಸಂಸ್ಥೆಯಲ್ಲಿ 1995ರಲ್ಲಿ ಈ ಒಂದು ಸಂಸ್ಥೆಗೆ ನಿಯೋಜನೆಗೊಂಡು ಇಲ್ಲಿಯವರೆಗೆ ಅತ್ಯುನ್ನತವಾಗಿ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳಗ್ಗೆ ಕೂಡ ಇವರು ಒಂದು ಕಾರಣಭೂತರಾಗಿರ್ತಾರೆ। ಇವರು ವಯ ನಿವೃತ್ತಿ ಸರ್ಕಾರದ ಆದೇಶದ ಪ್ರಯುಕ್ತ 60 ವರ್ಷಗಳ ಕಾಲ ಸತತ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಯಾದಗಿರಿ ಘಟಕ ಮತ್ತು ಯಾದಗಿರಿ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿ ಹೊಂದುತ್ತಿದ್ದಾರೆ। ಯಾದಗಿರಿ ವಿಭಾಗ ಮತ್ತು ಘಟಕದ ವತಿಯಿಂದ ದೇವರು ಇವರಿಗೆ ಆರೋಗ್ಯ ಆಯಸ್ಸು ಭಾಗ್ಯ ಕೊಟ್ಟು ಎಲ್ಲ ರೀತಿ ಕಾಪಾಡ ಅಂತ ಹೇಳಿ ನಾವು ಯಾದಗಿರಿ ವಿಭಾಗ ಮತ್ತು ಘಟಕದ ವತಿಯಿಂದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮುಂದಿನ ನಿವೃತ್ತಿ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರಿಗೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಿಂದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವರಿಗೆ ಮುಂದಿನ ಜೀವನ ಮೊದಲು ಸಂಸ್ಥೆ ಯಾವ ರೀತಿ ಕೆಲಸ ಮಾಡುತ್ತಿದ್ರು, ಸಂಬಳ ಬರ್ತಿತ್ತು, ವೇತನ ಬರದೇ ಇದ್ದ ಪಕ್ಷದಲ್ಲಿ ಅವರ ಮಕ್ಕಳು ಮತ್ತು ಅವರ ಪತ್ನಿಯವರು ಇವರ ಜೀವನದ ಬಗ್ಗೆ ಒಳ್ಳೆಯ ಒಂದು ಕಾಳಜಿ ವಹಿಸಿ ಇವರ ಜೀವನಕ್ಕೆ ಒಂದು ಅವಶ್ಯಕತೆಯಾದಂತಹ ಒಂದು ಕಾಳಜಿ ವಹಿಸಿ ಇವರ ಜೀವನಕ್ಕೆ ಕಾಪಾಡಬೇಕು ಅಂತ ಹೇಳಿ ಅವ್ರ ಮನೆಯವರು ಮತ್ತು ಅವ್ರ ಮಕ್ಕಳಲ್ಲಿ ಕೂಡ ನಾವು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಿಂದ ಅವರಿಗೆ ಕೂಡ ನಾವು ವಿನಂತಿ ಮಾಡಿದ್ದೇವೆ।